SIT ದಿಕ್ಕು ತಪ್ಪಿಸ್ತಾ ಇದೆಯೋ ಅನ್ನೋ ಅನುಮಾನ ನನಗಂತೂ ಕಾಡ್ತಾ ಇದೆ. ಓಕೆ, ಇಲ್ಲಿವರೆಗೂ ಏನ್ ಕಿಸದ್ ಗುಡ್ಡೆ ಹಾಕಿದಿರಾ SIT ಅವರು, ಅದನ್ನಾದ್ರೂ ಹೇಳಿ. ನಿಮ್ಮ ಕೈಗೆ ಎಷ್ಟು ಸ್ಕೆಲಿಟನ್ ಸಿಕ್ತು, ಹ್ಯೂಮನ್ ರಿಮೈನ್ ಸಿಕ್ತು, ಕಸ್ತೂರ್ಬಾ ಹಾಸ್ಪಿಟಲ್ ಅದನ್ನ ಇಟ್ಟಿದ್ದೀರಾ ಅಥವಾ ಅದನ್ನ ಮಾರ್ಕೊಂಡಿದ್ದೀರಾ? ಪ್ರಶ್ನೆ ಬಂದೇ ಬರ್ತದಲ್ವಾ. ಅವ್ರೇನು ತಪ್ಪೇ ಮಾಡಿಲ್ಲ ಉದಯ್ ಜೈನ್ ಅವರೆಲ್ಲ ಅಂತಂದ್ರೆ ಡೆಫಿನೆಟ್ಲಿ ದೇ ವಿಲ್ ಗೋ ಥ್ರೂ ದಿಸ್ ಬ್ರೈನ್ ಮ್ಯಾಪಿಂಗ್ ಅಲ್ಲ. ರಾಜ್ಯ ಮಹಿಳಾ ಆಯೋಗ ಈ ಒಂದು ಧರ್ಮಸ್ಥಳದ ಕೇಸ್ ಬೆನ್ನಿಗೆ ಬೀಳಬೇಕಾಗಿತ್ತು. ಎಲ್ಲಿ ಅದನ್ನ ಯಾರೋ ಸೆಂತಿಲ್ ಅಂತ MP ಕಾಂಗ್ರೆಸ್ MP ಕೊಟ್ಟನೆ ಅಂತ ಸುಮ್ನೆ ಊಹಾಪೋಗ್ಲ. ಅವ್ನು ಯಾರೋ ಜನಾರ್ದನ್ ರೆಡ್ಡಿ ಅದನ್ನ ಹೇಳ್ತಾನಂತೆ. ಧರ್ಮಸ್ಥಳದ ಬಗ್ಗೆ, ದೇವಸ್ಥಾನದ ಬಗ್ಗೆ ಯಾರು ಏನ್ ಮಾತಾಡ್ತಲ್ಲ, ಅಲ್ಲಿ ನಡೆದಿರೋ ಕೊಲೆಗಳ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದೀವಿ. ತನಿಖೆ ಆಗ್ಲೇಬೇಕು. ನೀವ್ ಏನನ್ನ ಬರ್ಸ್ಕೊಳ್ಳಿ, ಕಿರ್ಚ್ಕೊಳ್ಳಿ. ಆ SIT ಮಾಡಿರೋ ತನಿಖೆನ ವೆರಿಫೈ ಮಾಡಿಸ್ತೀವಿ, ಅದ್ ಬಿಡೋದಿಲ್ಲ ಅಂತ ಹೇಳಿ. ಧರ್ಮಸ್ಥಳ ಹತ್ಯಾಕಾಂಡ ದಿಕ್ಕು ತಪ್ತಾ ಇದೆಯಾ SIT? ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆಲ್ಲ ನೋಟಿಸ್ ಕೊಡೋದು, ಯಾರು ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೆ FIR ಮಾಡೋದು, ಯಾರು ಯೂಟ್ಯೂಬ್ ಮಾಡ್ತಾರೋ ಅವ್ರನ್ನೇ ತಾಕೊಂಬಂದು ಎಂಟೈರ್ ಡೈರೆಕ್ಷನ್ ಆಫ್ ತನಿಖೆ SIT ದಿಕ್ಕು ತಪ್ಪಿಸ್ತಾ ಇದೆಯೋ ಅನ್ನೋ ಅನುಮಾನ ನನಗಂತೂ ಕಾಡ್ತಾ ಇದೆ. ಸಮೀರ್ಗೆ ನೋಟಿಸ್ ಕೊಡೋದು, ಅವ್ರ ಮನೆ ಹೋಗಿ ಏನೋ ಸರ್ಚ್ ವಾರೆಂಟ್ ಎತ್ಕೊಂಡು ಸರ್ಚ್ ಮಾಡೋದು, ಅಲ್ಲೇನೋ ಜಪ್ತಿ ಮಾಡೋದು, ಅಲ್ಲೇನೋ ಗಿರೀಶ್ ಮಠನ್ ಅವ್ರು ಕರೆದು ಅವ್ರಿಗೊಂದು 4-5 FIR ಹಾಕೋದು, ಆ ಮಹೇಶ್ ಅವ್ರ ಮೇಲೆ ಒಂದು 4-5 FIR ಹಾಕೋದು. ಓಕೆ, ಇಲ್ಲಿವರೆಗೂ ಏನ್ ಕಿಸದ್ ಗುಡ್ಡೆ ಹಾಕಿದಿರಾ SIT ಅವರು, ಅದನ್ನಾದ್ರೂ ಹೇಳಿ. ಎಷ್ಟು ಪಳೆ ಒಳಗೆ ಸಿಕ್ತು? ಭೀಮಾ ಅದು ಒಂದು ಬುಳ್ಳೆ ಕೇರಳದಲ್ಲಿ ಎತ್ಕೊಂಬಂದ್ರು, ಅಲ್ಲೆಲ್ಲ ಧರ್ಮಸ್ಥಳದ ಕಾರಲ್ಲಿ ಎತ್ಕೊಂಬಂದ್ರು. ಅವ್ನು ಯಾರೋ ಅದು ಇದು ಅಂತೆಲ್ಲ ಹೇಳೋಂತ ನೀವು, ನಿಮ್ಮ ಕೈಗೆ ಎಷ್ಟು ಸ್ಕೆಲಿಟನ್ ಸಿಕ್ತು, ಹ್ಯೂಮನ್ ರಿಮೈನ್ ಸಿಕ್ತು, ಕಸ್ತೂರ್ಬಾ ಹಾಸ್ಪಿಟಲ್ ಅದನ್ನ ಇಟ್ಟಿದ್ದೀರಾ ಅಥವಾ ಅದನ್ನ ಮಾರ್ಕೊಂಡಿದ್ದೀರಾ? ಪ್ರಶ್ನೆ ಬಂದೇ ಬರ್ತದಲ್ವಾ. ಎಂಟೈರ್ ಇನ್ವೆಸ್ಟಿಗೇಷನ್ ನೀವು ಬಚ್ಚಿಟ್ಟಿದ್ದೀರಾ. ನಿಮ್ಮನ್ನ ಹೆಂಗ್ ನಂಬೇಕು? ನಿಮಗೆ ನೈತಿಕತೆ ಇದೆ ಇವ್ರನ್ನೆಲ್ಲ ಕರೆದು ಎನ್ಕ್ವೈರಿ ಮಾಡಕ್ಕೆ? ಬಟ್ ವೆನ್ ಯೋರ್ ಸೆಲ್ಫ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್, SIT ಪಾರದರ್ಶಕತೆಯಿಂದ ಇಲ್ಲ. ಯಾಕೆ? ಯಾರದು ಉದಯ್ ಜೈನ ಅವರ ಎಂಟೈರ್ ಟೀಮ್ ಅನ್ನ ಕರೆದು ಇಂಟ್ರಾಗೇಷನ್ ಮಾಡಿ ಪುಟ್ ದಮ್ ಇನ್ ಟು ಬ್ರೈನ್ ಮ್ಯಾಪಿಂಗ್. ಆಸ್ಕ್ ಕೋರ್ಟ್ಗೆ ರಿಕ್ಯೂಷನ್ ಹಾಕಿ ಬ್ರೈನ್ ಮ್ಯಾಪಿಂಗ್ ಮಾಡಬಹುದು ಅಂತ. ಅವ್ರೇನು ತಪ್ಪೇ ಮಾಡಿಲ್ಲ ಉದಯ್ ಜೈನ್ ಅವರೆಲ್ಲ ಅಂತಂದ್ರೆ ಡೆಫಿನೆಟ್ಲಿ ದೇ ವಿಲ್ ಗೋ ಥ್ರೂ ದಿಸ್ ಬ್ರೈನ್ ಮ್ಯಾಪಿಂಗ್. ಎಂಟೈರ್ ಇನ್ವೆಸ್ಟಿಗೇಷನ್ ಏನು ನೀವು ಎಕ್ಸುಮೇಷನ್ ಮಾಡಿದ್ರಿ, ಅಲ್ಲೆಲ್ಲ ಅಗದ್ರಿ, ಏನೇನ್ ಸಿಕ್ತು, ಯಾಕೆ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ, ಯಾಕೆ ಅದನ್ನ ಬಚ್ಚಿಟ್ಟಿದ್ದೀರಾ? ನಿಮ್ಮ ಮೇಲೆ ಇನ್ನೊಂದು ತನಿಖೆ ಮಾಡಿಸ್ಬೇಕಾ? SIT ಅವ್ರ ಮೇಲೆ ಇನ್ನೊಂದು ಸುಪ್ರೀಂ ಕೋರ್ಟ್ಗೆ ನಿಮ್ಗೊಂದು ತನಿಖೆ ಮಾಡಿಸ್ಬೇಕಾ? 40 ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿ ಅವರಿಗೆ ಲೆಟರ್ ಬರೆದಿದೆ, ಅಲ್ಲಿನ ಮಹಿಳೆಯರನ್ನ ಕೊಂದವ್ರು ಯಾರು ಅಂತ. ಗುಡ್ ಕ್ವಶನ್. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನ್ ಮಾಡ್ತಾ ಇದೆ? ರಾಜ್ಯ ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ? ರಾಜ್ಯ ಮಹಿಳಾ ಆಯೋಗ ಬರೀ ರೀಲ್ಸ್ ಅಲ್ಲೇ ನೋಡೋದಾಯ್ತು, ನನ್ಗೆ ಗೊತ್ತಿಲ್ಲ. ಅಲ್ಲ, ರಾಜ್ಯ ಮಹಿಳಾ ಆಯೋಗ ಈ ಒಂದು ಧರ್ಮಸ್ಥಳದ ಕೇಸ್ ಬೆನ್ನಿಗೆ ಬೀಳಬೇಕಾಗಿತ್ತು. ಎಲ್ಲಿ ಅವರು ಆಯೋಗ ಬಿಸಿ, ಯಾವ್ದೋ ರೀಲ್ಸ್ ಗಿಲ್ಸ್ ಅಲ್ಲಿ ನೋಡ್ತೀವಪ್ಪ ಆಯೋಗನ. ನಮ್ ಕರ್ಮ ಲೆಕ್ಕ ಹಾಕೊಳ್ಳಿ. ಯಾವ ಆಯೋಗ ಧರ್ಮಸ್ಥಳದ ಹೆಣ್ಣು ಮಕ್ಕಳ ಹತ್ಯಾಕಾಂಡ, ರೇಪಿನ ಹಿಂದೆ ಬಿದ್ದು ನ್ಯಾಯ ಕೊಡಿಸ್ಬೇಕೋ ಆ ಆಯೋಗ ನಾನು ಆವಕ್ಕ ದಿನಕ್ಕೆ 2-3 ಸತಿ ರೀಲ್ಸ್ ಅಲ್ಲಿ ನೋಡ್ತೀನಿ. ನಮ್ ಕರ್ಮ ನೋಡಿ. ಕೆಲಸ ಮಾಡಲ್ಲ. ರಾಷ್ಟ್ರೀಯ ಮಹಿಳಾ ಆಯೋಗ ಕೆಲಸ ಮಾಡಬೇಕು. 40 ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧೀಜಿ ಅವರಿಗೆ ಲೆಟರ್ನ ಬರೆದಿದ್ದಾರಂತೆ. ಎಷ್ಟು ಸೀರಿಯಸ್ ಇರಬೇಕಿದ್ದು ವಿಚಾರ. ಇವನನ್ನ ಬುಡೆ ಏನೋ ಹೊಡ್ಕೊಲ್ಲ ಅಸ್ಕಲ್ ತಗೊಂಬಂದಲ್ಲ, ಅದನ್ನ ಯಾರೋ ಸೆಂತಿಲ್ ಅಂತ MP ಕಾಂಗ್ರೆಸ್ MP ಕೊಟ್ಟನೆ ಅಂತ ಸುಮ್ನೆ ಊಹಾಪೋಗ್ಲ. ಅವ್ನು ಯಾರೋ ಜನಾರ್ದನ್ ರೆಡ್ಡಿ ಅದನ್ನ ಹೇಳ್ತಾನಂತೆ. ಅದ್ರ ಮೇಲೆ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಕೊಟ್ಟಿದ್ರೆ ಎನ್ಕ್ವೈರಿ ಮಾಡಿ ಹೊರಡೆ ಹಾಕಿ ತಪ್ಪಿದ್ದಂತ. ನೀವು ನಿಮ್ಮ ಕೈಗೆ ಸಿಕ್ಕಿದ್ಯಲ್ಲ, ಭೀಮಾ ನಿಂತ್ಕೊಂಡು ಅಗಸಿ ನಿಮ್ಮ ಕೈಗೆ ಏನ್ ಸಿಕ್ತಲ್ಲ, ಅದನ್ನ ಏನ್ ಮಾಡಿದ್ರೆ SIT ಅವ್ರು ಇದುವರೆಗೂ ಬಹಿರಂಗಪಡಿಸಿಲ್ಲ. ಎಲ್ಲಿಟ್ಟಿದ್ದೀರಾ? ಅದು ಚೇಂಜ್ ಆಗಿಲ್ವಾ? ಆಮೇಲೆ ಭೀಮಾ ತಂದ್ಕೊಟ್ಟು ಬುಡೆನ ನೀವು ಚೇಂಜ್ ಮಾಡಿಲ್ಲ, ನೀವು ಅಥವಾ ಧರ್ಮಸ್ಥಳ. ಸೆಪ್ಟೆಂಬರ್ ಜುಲೈ 19ವರೆಗೂ ಧರ್ಮಸ್ಥಳದ ಪೊಲೀಸರ ಕಸ್ಟಡಿಯಲ್ಲಿ ಇತ್ತು. ಅವ್ರು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? SIT ಅವ್ರು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? SIT ನಿಮ್ ತನಿಖೆ ನಾವ್ಯಾಕೆ ಒಪ್ಕೊಬೇಕು? ಪಾರದರ್ಶಕತೆ ಇಲ್ಲ, ಮಾಹಿತಿ ಕೊಡ್ತಾ ಇಲ್ಲ, ಮಾಹಿತಿ ಕೊರತೆ ಇದೆ. ಅಷ್ಟು ಜನ ಹೆಣ್ಮಕ್ಳು ಪಾಪ ಸತ್ರು, ಹತ್ಯೆ ಆದ್ರು, ಮುಚ್ಚಾಕಿದ್ರು. ಆಮೇಲೆ ಧರ್ಮಸ್ಥಳದಲ್ಲಿ ಎಂಟೈರ್ ನಡೆದಿರುವಂತ ಮಿಸ್ಸಿಂಗ್ ಕೇಸ್ಗಳಲ್ಲಿ ಎಷ್ಟು ಜನ ಸಿಕ್ಕಿದ್ದಾರೆ? ಸರ್ಕಾರದ ಬಳಿ ಮಾಹಿತಿ ಇದೆಯಾ? SIT ಬಳಿ ಮಾಹಿತಿ ಇದೆಯಾ? SITಗೆ ಅವ್ರವ್ರ ಕಡೆಯವರು ಎಷ್ಟು ಜನ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ದೊಂದು ಕಂಪ್ಲೇಂಟ್ ಪೆಂಡಿಂಗ್ ಇದೆ. ಧರ್ಮ ಅಂತ ಫ್ರಮ್ ಗೋವಾ. ಎಷ್ಟು ಕಂಪ್ಲೇಂಟ್ ನಿಮ್ಮ ಹತ್ರ ರಿಸೀವ್ ಆಗಿದೆ? ಯಾಕೆ ನೀವು ಪಾರದರ್ಶಕತೆ ಮೇಂಟೈನ್ ಮಾಡ್ತಾ ಇಲ್ಲ? ಹೊರಗಡೆಯಿಂದ ನಿಮ್ಗೆ ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ? ಎಷ್ಟು ಮೇಲೆ FIR ಹಾಕಿದ್ದೀರಾ? ಎಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ? ಸಿಕ್ಕಂತ ಪಳವಳಿಕೆಗಳನ್ನ ಕಸ್ತೂರ್ಬಾ ಹಾಸ್ಪಿಟಲ್ ಎಲ್ಲಿಟ್ಟಿದ್ದೀರಾ? ಅವ್ರನ್ನೇನಾದ್ರೂ ಬದಲಾವಣೆ ಮಾಡಿದಾರೆ? ಯಾರು ಕಾಯ್ತಾ ಇದ್ದಾರೆ?
ಅದು ಬದಲಾವಣೆ ಆಗಿಲ್ಲ ಅಂತ ಏನ್ ಗ್ಯಾರಂಟಿ? ಭೀಮಾ ತಂದ್ಕೊಟ್ಟಂತ ಈ ಒಂದು ಸ್ಕಲ್ ಚೇಂಜ್ ಆಗಿಲ್ಲ ಅಂತ ಏನ್ ಗ್ಯಾರಂಟಿ? ಧರ್ಮಸ್ಥಳ ಪೊಲೀಸರು ಚೇಂಜ್ ಮಾಡಿಲ್ಲ, ನೀವು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ನಿಮ್ಮನ್ನ ಯಾಕೆ ನಾವು ನಂಬಬೇಕು? ಡ್ಯೂ ಥಿಂಕ್ ಯುವರ್ ಬ್ಲಡ್ ಆಫ್ ಸತ್ಯರಿಶ್ಚಂದ್ರ? ವೈ ಶುಡ್ ವಿ ಬಿಲೀವ್ SIT? ಯಾಕೆ ನೀವು ಪಾರದರ್ಶಕತೆ ಇಲ್ಲ? ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಪ್ಲೈ ಆಗಲ್ವಾ? ಸಂವಿಧಾನದ ಕಡೆ ನೀವು ಕೆಲಸ ಮಾಡಲ್ಲ? ನಮ್ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ಸಂಬಳ ಬರಲ್ವಾ? ಬಂದ್ರೆ ನೀವು ಯಾಕೆ ನಮಗೆ ಯಾಕೆ ಪಾರದರ್ಶಕತೆ ಕೊಡ್ತಾ ಇಲ್ಲ? ಯಾಕೆ ಬಚ್ಚಿಡ್ತಾ ಇದ್ದೀರಾ? ಲಾಟ್ ಮೆನಿ ಕ್ವಶನ್ಸ್ ನೀಡ್ ಟು ಬಿ ಆನ್ಸರ್ಡ್. ಡೆಫಿನೆಟ್ಲಿ ಪ್ರತಿಯೊಂದು ವಿಚಾರನೂ CBI, ED ಮತ್ತೆ ಸುಪ್ರೀಂ ಕೋರ್ಟ್ಗೆ ಸಕಲ ಸಮಯದಲ್ಲಿ ಹೋಗ್ತಾ ಇದೆ. ವಿ ಆರ್ ಇಂಟಿಮೇಟಿಂಗ್ ಫಾರ್ ಲಾಸ್ಟ್ 4-5 ಡೇಸ್. ನಾನು ಯಾವ್ದು ವಿಡಿಯೋಗಳನ್ನ ಮಾಡಕ್ಕಾಗ್ತಾ ಇಲ್ಲ ಬಿಕಾಸ್ ಐ ವಾಸ್ ಬಿಸಿ ವಿತ್ ಮೈ ವರ್ಕ್. ಬಟ್ ಹಂಗಂತ ಓಕೆ, ವಿ ಆರ್ ನಾಟ್ ಅಕ್ಸೆಪ್ಟಿಂಗ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಓಕೆ, ಧರ್ಮಸ್ಥಳದ ಬಗ್ಗೆ, ದೇವಸ್ಥಾನದ ಬಗ್ಗೆ ಯಾರು ಏನ್ ಮಾತಾಡ್ತಾ ಇಲ್ಲ. ಅಲ್ಲಿ ನಡೆದಿರೋ ಕೊಲೆಗಳ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದೀವಿ. ತನಿಖೆ ಆಗ್ಲೇಬೇಕು. ನೀವ್ ಏನನ್ನ ಬರ್ಸ್ಕೊಳ್ಳಿ, ಕಿರ್ಚ್ಕೊಳ್ಳಿ. ಆಮೇಲೆ ಹೊರಗಡೆಯಿಂದ ಫಂಡಿಂಗ್ ಆಗಿದೆ ಧ್ವನಿ ಮಾಡ್ತಾರ ಮೇಲೆ. ಆಯ್ತು ಗುರು, ಹೊರಗಡೆಯಿಂದ ಫಂಡಿಂಗ್ ಆಗಿದೆ ಅಂತ ನೀವ್ ಅನ್ಕೊಂತೀರಾ? ಮಾಡ್ಕೊಂಡು ಹಾಳ ಹೋಗ್ಲಿ, ತನಿಖೆ ಮಾಡ್ಲಿ ಅವ್ರ ಯೋಗ್ಯತೆಗೆ. ಅಲ್ಲ, ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ 1000 ಕೋಟಿ ಇಸ್ಕೊಂಡವನೇ ಕಾನೂನು ಮಾಡ್ಕೊಂಡು ಬಚ್ಚಿಕೊಂತಾನೆ. ನಿಮ್ಗೆ ಯೋಗ್ಯತೆಗೆ ಬೆಂಕಿ ಹಾಕ? ಈ ದೇಶದಲ್ಲಿ ರಾಜಕಾರಣಿಗಳಿಗೆ, ಎಂಪಿಗಳಿಗೆ, MLA ಗಳಿಗೊಂದು ಕಾನೂನು, ಪಕ್ಷಗಳಿಗೊಂದು ಕಾನೂನು, ನಮ್ಗೊಂದು ಕಾನೂನಾ? 1000 ಕೋಟಿ ಇಸ್ಕೊಂಡು ಸಾಯ್ತಾರೆ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ. ಅದಕ್ಕೆ ಯಾಕೆ ಪಾರದರ್ಶಕತೆ ಇಲ್ಲ? ಆಯ್ತು, ಇಸ್ಕೊಂಡ್ರೆ ತನಿಖೆ ಮಾಡ್ಕೊಂಡು ಹಾಕೊಳ್ಳಿ, ಅದು ಬೇರೆ ವಿಚಾರ. ವಿ ಡೋಂಟ್ ಕೇರ್, ವಿ ಕೇರ್ ಶಿಟ್ ಫಾರ್ ಆಲ್ ದಟ್ ಶಿಟ್ ಥಿಂಗ್ಸ್. ಈಗ ಇವ್ 400 ಗಾಡಿ ಎತ್ಕೊಂಡೋಗಿದ್ದ ವಿಶ್ವನಾಥ್, MLA ವಿಶ್ವನಾಥ್ ಯಾರು ಫಂಡಿಂಗ್ ಮಾಡಿದ್ರು ಅದ್ರ ಬಗ್ಗೆ ಯಾಕೆ ಇಡೀ ತನಿಖೆ ಮಾಡಕ್ಕಾಗಲ್ಲ? ಯಡಿಯೂರಪ್ಪನ ಮಗ, ಪೋಕ್ಸೋ ಕೇಸಲ್ಲಿ ಇರುವಂತ ಯಡಿಯೂರಪ್ಪನ ಮಗ ವಿಜಿ ಒಂದ್ 4-5 ಸತಿ ಹೋಗಿದ್ದಾನೆ. ಅಷ್ಟು ಜನಕ್ಕೆ, ಅಷ್ಟು ಕಾರುಗಳಿಗೆ, MLAಗಳಿಗೆ, CT ರವಿಗೆ, ಇವ್ರಿಗೆಲ್ಲ ಫಂಡಿಂಗ್ ಯಾರು ಮಾಡ್ತಾವ್ರೆ? ಇಡೀ ತನಿಖೆ ಆಗ್ಬೇಕಲ್ವಾ? ಯಾಕಾಗ್ಬಾರ್ದು? ನಾನ್ ಬೇಕಾದ್ರೆ ವಿ ಆರ್ ಆಲ್ರೆಡಿ ರಿಟರ್ನ್ ಟು CBI ಅಂಡ್ ED. ಇದ್ರ ಬಗ್ಗೆ ತನಿಖೆ ಆಗ್ಲಿ. ಆಮೇಲೆ ಆ ಉದಯ್ ಜೈನು ಅವ್ರನ್ನೆಲ್ಲ ಇಂಟ್ರೋಗೇಷನ್ ಕರೆಕ್ಟ್ ಆಗಿ ಮಾಡಿ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಹಾಕ್ಬೋದಲ್ವಾ? ವೈ ನಾಟ್ ದೇಸ್ ದ ಬ್ರೈನ್ ಮ್ಯಾಪಿಂಗ್? ಆಮೇಲೆ ಅದು ನಿಜ ಹೇಳೋ ಅಂತ ಪ್ರಕ್ರಿಯೆ ಅಲ್ಲ. ಒಂದಷ್ಟು ಸಾರಾಂಶಗಳನ್ನ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಗೊತ್ತಾಗುತ್ತೆ, ಪಲ್ಸ್ ಗೊತ್ತಾಗುತ್ತೆ. ಅದ್ರ ಮೇಲೆ ಆಮೇಲೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾದ್ರೂ ಕೂಡ ಕರ್ನಾಟಕದ ಡಾಕ್ಟರ್ ಜೊತೆನಲ್ಲಿ ಐ ಥಿಂಕ್ ವಿ ವಾಂಟ್ ಗೋವಾ ಅಥವಾ ಮುಂಬೈ ಡಾಕ್ಟರ್ಸ್ ಟೀಮು, ಸ್ಟೇಟ್ ಇಂದ ಹೊರಗಡೆ ಇರುವಂತ ಟೀಮು ಇದನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ನಿಮ್ಗೆ ಇಷ್ಟ ಬಂದಂಗೇನೋ ಅಲ್ಲಿ ಪುಂಗು ಪುಸ್ಕಾಣಿ ಮಾಡ್ಬಿಟ್ಟು ಶೂಟ್ ಮಾಡಿ ಆ ರಿಪೋರ್ಟ್ ಸುಳ್ಳು ರಿಪೋರ್ಟ್ ತಗೊಂಬಂದ್ ಹಾಕಿದ್ರೆ ನಾವ್ ಯಾರು ಒಪ್ಪೋದಲ್ಲ. ಇಫ್ ದ ಬ್ರೈನ್ ಮ್ಯಾಪಿಂಗ್ ಟೇಕ್ಸ್ ಪ್ಲೇಸ್, ವಿ ವಾಂಟ್ ಡಾಕ್ಟರ್ಸ್ ಫ್ರಮ್ ಔಟ್ ಆಫ್ ದ ಸ್ಟೇಟ್ ಟು ಹ್ಯಾಂಡಲ್ ದಟ್ ಬ್ರೈನ್ ಮ್ಯಾಪಿಂಗ್ ಬಿಕಾಸ್ ವಿ ಡೋಂಟ್ ಬಿಲೀವ್ ಇನ್. ನಾವು ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಬರೆದಿದ್ದೇವೆ. ಆ ಬೆಳ್ತಂಗಡಿಯಲ್ಲಿ ನಡೀತಾ ಇರುವಂತ ಮ್ಯಾಜಿಸ್ಟ್ರೇಟ್ ಅಲ್ಲಿಂದ ಜುಡಿಷಿಯನ್ ಬೇರೆ ಸ್ಟೇಟ್ಗೆ ಹಾಕಿ ಅಂತ ಈ SIT ನ ಮಾನಿಟರ್ ಮಾಡಬೇಕು. ಮತ್ತೆ SIT ಇನ್ವೆಸ್ಟಿಗೇಷನ್ ಟಿಲ್ ಡೇಟ್ ಇನ್ವೆಸ್ಟಿಗೇಷನ್ ನ ಸುಪ್ರೀಂ ಕೋರ್ಟಿನ ಕೆಳಗಡೆ, ಸುಪ್ರೀಂ ಕೋರ್ಟ್ ಅಪಾಯಿಂಟೆಡ್ ಕಮಿಟಿ ಕೆಳಗಡೆ ಆಡಿಟ್ ಮಾಡಬೇಕು. ಇವ್ರು ಮಾಡಿರುವಂತ ತನಿಖೆ ನಿಜವಾಗ್ಲೂ ಯೋಗ್ಯಪೂರ್ಣನ ಅಥವಾ ಅಯೋಗ್ಯ ರೀತಿ ಇದೆಯಾ, ಅಥವಾ ಕಳ್ಳತನಗಳಿಂದ ಕೂಡಿದ್ಯಾ, ಭ್ರಷ್ಟಾಚಾರದಿಂದ ಕೂಡಿದ್ಯಾ, ಅಥವಾ ಈ ಎನ್ಫೋರ್ಸ್ಮೆಂಟ್ ಸುಳ್ಳು ರಿಪೋರ್ಟ್ ಏನಾರ ಮಾಡಿದಾರ? ಇದ್ರ ಬಗ್ಗೆ ಆ SIT ಮಾಡಿರೋ ತನಿಖೆನ ವೆರಿಫೈ ಮಾಡಿಸ್ತೀವಿ, ಅದು ಬಿಡೋದಿಲ್ಲ ಅಂತ ಹೇಳುತ್ತೆ. ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ಬಟ್ ವಿ ಡೋಂಟ್ ಬಿಲೀವ್ ಇನ್ SIT's ಇನ್ವೆಸ್ಟಿಗೇಷನ್. ಯಾಕೆ ಅಂತಂದ್ರೆ ಇದುವರೆಗೂ ಪಾರದರ್ಶಕತೆ ಇಲ್ಲ ಅಂತ ಹೇಳುತ್ತಾ ನಾವ್ ಯಾರು ಕೂಡ ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋ. ನೀವು ED ಎಲ್ಲ, CD ಎಲ್ಲ, BD ಎಲ್ಲ ಯಾವ್ದೋ ಒಂದು ತನಿಖೆ ಮಾಡ್ಕೊಂಡು ಹಾಳಾಗಿ ಹೋಗಿ. ಬಟ್ SIT ನೆಟ್ ನಡೀತಾ ಇದೆಯಲ್ಲ ಕೂಡ ನಾವು ಸುಪ್ರೀಂ ಕೋರ್ಟ್ ಮುಖಾಂತರ ಇದನ್ನ ವಾಚ್ ಮಾಡ್ತಾ ಇದೀವಿ ಅಂತ ಹೇಳುತ್ತಾ ನ್ಯಾಯ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ. ಗೆದ್ದೇ ಗೆಲ್ತೀವಿ, ಒಂದ್ ದಿವಸ ಗೆದ್ದೇ ಗೆಲ್ತೀವಿ.